ಒಂದು ಕಾಲದಲ್ಲಿ ದುಡ್ಡು ಅನ್ನೋದೇ ಇರಲಿಲ್ಲ. ಅವರು ಅಕ್ಕಿಯ ಬದಲು ಹಾಲು ಎಕ್ಸ್ಚೇಂಜ್ ಮಾಡ್ತಿದ್ರು. ಇದನ್ನೇ ಬಾರ್ಟರ್ ಸಿಸ್ಟಮ್ ಅಂತ ಕರೀತಾರೆ. ಆದರೆ ಅಲ್ಲಿಂದ ಶುರುವಾಯಿತು ಇಂಡಿಯನ್ ರುಪಿ ಕತೆ. ಸುಮಾರು 600 BC ಸಮಯದಲ್ಲಿ ಭಾರತದಲ್ಲಿ ಸಿಲ್ವರ್ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಯೂಸ್ ಮಾಡ್ತಿದ್ರು. ಅದರ ಮೇಲೆ ಬೇರೆ ಬೇರೆ ಸಿಂಬಲ್ ಸ್ಟಾಂಪ್ಸ್ ಯೂಸ್ ಮಾಡ್ತಿದ್ರು. ಇದೇ ನಮ್ಮ ಕರೆನ್ಸಿ ಸಿಸ್ಟಮ್ ಆರಂಭ. 16ನೇ ಶತಮಾನದಲ್ಲಿ ರೂಲರ್ ಶೇಷಾರ್ ಸೂರಿ ಮೊದಲ ಸ್ಟ್ಯಾಂಡರ್ಡೈಸ್ಡ್ ಸಿಲ್ವರ್ ರುಪಿ ಇಂಟ್ರೊಡ್ಯೂಸ್ ಮಾಡಿದ್ರು. ರುಪಿ ಅನ್ನೋ ಪದ ಸಂಸ್ಕೃತ್ ವರ್ಡ್ ರುಪಿಯಿಂದ ಬಂದಿದ್ದು. ಇದರ ಅರ್ಥ ಸಿಲ್ವರ್. ನಂತರ ಮುಘಲ್ ಎಂಪರರ್ ಅಕ್ಬರ್ ಕರೆನ್ಸಿ ಸಿಸ್ಟಮ್ನ ಇನ್ನೂ ಸ್ಟ್ರಾಂಗ್ ಮಾಡಿದ್ರು. ಗೋಲ್ಡ್, ಸಿಲ್ವರ್, ಕಾಪರ್ ಕಾಯಿನ್ಸ್ ಸಂಪೂರ್ಣ ಎಂಪೈರ್ನಲ್ಲಿ ಸರ್ಕ್ಯುಲೇಟ್ ಆಯಿತು. 1835ರಲ್ಲಿ ಬ್ರಿಟಿಷ್ ರುಪಿನ ಅಫಿಷಿಯಲಿ ಸ್ಟ್ಯಾಂಡರ್ಡೈಸ್ ಮಾಡಿದ್ರು. ಕಾಯಿನ್ಸ್ ಮೇಲೆ ಕ್ವೀನ್ ಮತ್ತು ಕಿಂಗ್ ಫೋಟೋ ಇತ್ತು. ಪೇಪರ್ ಕರೆನ್ಸಿ ಕೂಡ ವೈಡ್ ಸ್ಪ್ರೆಡ್ ಆಯಿತು. 1947ರ ನಂತರ ಕಿಂಗ್ ಫೋಟೋ ರಿಮೂವ್ ಆಯಿತು. ಅಶೋಕ ಲ್ಯಾಂಡ್ ನ್ಯಾಷನಲ್ ಎಂಬ್ಲೆಮ್ ಕಾಯಿನ್ಸ್ ಮೇಲೆ ಬಂತು. 1957ರಲ್ಲಿ 1 ರೂಪಿ = 100 ಪೈಸೆ ಡೆಸಿಮಲ್ ಸಿಸ್ಟಮ್ ಸ್ಟಾರ್ಟ್ ಆಯಿತು. 2010ರಲ್ಲಿ ರೂಪಿ ಸಿಂಬಲ್ ಅಫಿಷಿಯಲಿ ಇಂಟ್ರೊಡ್ಯೂಸ್ ಆಯಿತು. ಇವತ್ತು UPI ಮತ್ತು ಡಿಜಿಟಲ್ ಪೇಮೆಂಟ್ಸ್ ಡಾಮಿನೇಟ್ ಮಾಡ್ತಿವೆ. ಬಾರ್ಟರ್ನಿಂದ ಡಿಜಿಟಲ್ ವರ್ಸ್. ಇಂಡಿಯನ್ ರುಪಿ ಜರ್ನಿ ನಿಜವಾಗಿಯೂ ಅಮೇಸಿಂಗ್. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.